ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರು, ವೈಟ್ ಕಲರು, ವೈಟ್ ಬೋರ್ಡು, ಟೊಯೋಟೋ ಫಾರ್ಚುನರ ಇದು. ಹೌದು ಸರ್. ಯಾವ್ದೈತ್ರಿ ಸರ್ ಇದು ಟೊಯೋಟೋದಾಗ? ಟಾಟಾನಲ್ಲಿ ಇದು 4 ವೀಲ್ ಡ್ರೈವ್ ಇದು. 4 ವೀಲ್ ಡ್ರೈವ್ ಐತ್ರಿ? ಹೌದು. ಓಕೆ, 4x4. ಹೌದು. ಏನೈತ್ರಿ ಸರ್ ಮಾಡಲು? 10. 2010 ಮಾಡಲ್ ಐತ್ರಿ? ಹೌದು. ಓಕೆ, ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಓನರ್ ಸಿಂಗಲ್, ಸೆಕೆಂಡ್ ಓನರ್. ಓಕೆ, ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ ರೀ. ಹೌದು. ರನ್ನಿಂಗಲ್ಲಿ ಎಷ್ಟಾಗಿದ್ರಿ ಸರ್ ಕಿಲೋಮೀಟ್ರು? ರನ್ನಿಂಗ್ ನಿಮಗೆ 1 ಲಕ್ಷ ಮೇಲೆ ಓಡಿದೆ ಸರ್ ಇದು ಗಾಡಿ. ಹಾಂ 1 ಲಕ್ಷ ಮೇಲೆ ಓಡಿರೋದು ಜೆನ್ಯೂನ್ ರನ್ನಿಂಗ್ ಐತ್ರಿ? ಶೋರೂಮ್ ರೆಕಾರ್ಡು? ಹೌದು 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 ಹೌದು. ಶೋರೂಮ್ ಮೇಲೆ ಸರ್ವಿಸ್ ಮಾಡಿಸಿದ್ರೆ ಪ್ರತಿಯೊಂದು ಕೂಡ. ಹೌದು. ಇನ್ನು ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಟೈರ್ ನಿಮಗೆ ಒಂದು 65-70 ಹಿಡಿಬೋದು 4 ಟೈರಲ್ಲಿ. ಓಕೆ, 70% ತನಕ ಟೈರ್ ಐತ್ರಿ. ಹಾಂ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಎಲ್ಲ ಸೂಪರ್, ಮಾತಾಡಲಿಕ್ಕೆ ಎಲ್ಲ ಭಾಳ ಚೆನ್ನಾಗಿದೆ. ಓಕೆ ಸರ್, ಇಂಜನ್ ಬಂದ್ಬಿಟ್ಟು ಶಿಲ್ ಇಂಜನ್ ಐತ್ರಿ. ಹೌದು. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಗ್ನಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಏನಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹೌದು. ಸರ್, ಏನು ಬರ್ಲಿಕ್ಕೆ ರೀ ಇದು ಮೈಲೇಜ್ ಎಲ್ಲ ಟೊಯೋಟೋ ಫಾರ್ಚುನರು? ಮೈಲೇಜ್ ನಿಮಗೆ ಒಂದು 13ವರೆಗೆ ಬರ್ಬೋದು ಅಷ್ಟೇ. 13 ತನಕ ಬರ್ತೈತೆ ರೀ? ಹಾಂ. ಓಕೆ, ಇದು ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಯೂನಿಟಾ? ಅಲ್ಲ ಡೀಸೆಲ್. ಡೀಸೆಲ್ ಯೂನಿಟ್ ಐತ್ರಿ? ಹಾಂ. ಓಕೆ ಸರ್, ಏನೇನು ಐತ್ರಿ ಸರ್ ಇದಕ್ಕೆ ಫೀಚರ್ಸು ಎಲ್ಲ ಇಂಟೀರಿಯರ್ ಒಳಗಡೆ? ಎಲ್ಲ ಇದೆ ಇದಕ್ಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್ಮು, ಹ್ಞೂ ABS, ಏರ್ ಬ್ಯಾಗ್, ಕ್ಲೈಮೇಟ್ ಕಂಟ್ರೋಲು ಎಲ್ಲ ಇದೆ. ಮ್ಯಾಗ್ವಿಲ್ ಗಾಡಿ. ಮ್ಯಾಗ್ವಿಲ್ ಕೂಡ ಐತ್ರಿ? ಹೌದು. ಓಕೆ, ಈ ಗಾಡಿಯಲ್ಲಿ ಓಕೆ ಹ್ಮ್. ಸರ್, ಈ ಗಾಡಿಯಲ್ಲಿ ಇಂಟೀರಿಯರ್ ಒಳಗಡೆ ಇದೆ ಇಲ್ಲ ಅನ್ನಂಗಿಲ್ಲ, ಎಲ್ಲ ಕೂಡ ಫೀಚರ್ಸ್ ಐತ್ರಿ? ಹೌದು. ಓಕೆ, ಪ್ರತಿಯೊಂದು ಕೂಡ ವರ್ಕಲ್ಲಿ ಇರುವಂಥದ್ದು. ಹೌದು. ಓಕೆ ಸರ್. ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಅದು 2 ಫ್ರೆಶ್ ಇದೆ, ಏನು ತೊಂದರೆ ಇಲ್ಲ. ಫ್ರೆಶ್ ಐತ್ರಿ? ಹ್ಞೂ. ಓಕೆ, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? 10-80 ಕೋಟ್ ಮಾಡ್ತಿದ್ದೇವೆ. ಹಾಂ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡುವ ಅಂತ. 10,80,000 ರೇಟ್ ಹಿಡಿದೇ ಇರ್ತಾವೆ. ಹಾಂ. ಗಾಡಿ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತ್ರಿ? ಕ್ಯಾಶಲ್ಲಿದೆ. ಓಕೆ ಸರ್. ಮಾಡಲ್ ಬಂದುಬಿಟ್ಟು 2010 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ದಾರೆ, ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ. ಹಾಂ. ಸರ್, 10,80,000 ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶ್ಬಲ್ ಏನಿರುತ್ತೆ? ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ? ಒಂದು 10-40ಕ್ಕೆ ಮಾಡುವ ಫೈನಲ್. 40,000 ರೂಪಾಯಿ ನೆಗೆಶ್ಬಲ್ ಮಾಡಿದ್ರು ಕೂಡ 10,40,000 ಗಾಡಿ ಕೊಡೋಕೆ ರೆಡಿ ಇದ್ದೀರಾ? ಹಾಂ. ಓಕೆ, ಇದು ವೆಹಿಕಲ್ ತೊಗೊಂಡ್ರೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ಕೂಡ ತಾವು ಶೋರೂಮ್ ಮೇಲೆ ಸರ್ವಿಸ್ ಮಾಡಿಸಿದ್ದೀರಾ, ಶೋರೂಮ್ ಹಿಸ್ಟ್ರಿ ಇಟ್ಟಿದ್ದೀರಾ. ಹೌದು. ಗಾಡಿ ತೊಗೊಂಡು ಆರಾಮಾಗಿ ಓಡಿಸ್ಕೋಬೋದು, ಹೌದು. ಆ ಥರ ಕಂಡೀಷನ್ ಇಟ್ಟಿದ್ದೀರಾ? ಹೌದು. ಓಕೆ ಸರ್, ಇದು ಗಾಡಿ ಇರುವಂಥ ಲೊಕೇಶನು? ಲೊಕೇಶನ್ ಇದು ಪುತ್ತೂರು ಟೌನಿಂದ ಒಂದು 10 ಕಿಲೋಮೀಟರ್ ದೂರ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹೌದು. ಓಕೆ ಸರ್, 10,40,000 ಏನು ಫೈನಲ್ ರೇಟ್ ಆಗುತ್ತೋ, ಏನು ಹತ್ತಿರ ಬಂದರೆ ಅದ್ರಾಗ ಏನು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋ ಪ್ರಯತ್ನ ಮಾಡ್ತೀರಾ? ಬರಲಿ ಪಾರ್ಟಿ ಬರಲಿ, ನೋಡಿ ಹೆಚ್ಚು ಕಮ್ಮಿ ಮಾಡು. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯಿತು. ಥ್ಯಾಂಕ್ ಯು ಸರ್. ಹಾಂ.